ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ಕಲಬುರಗಿ ವತಿಯಿಂದ ಬಿಡುಗಡೆಯ ಕ್ರಿಸ್ಮಸ್ ಉತ್ಸವ 2026 ಮಾಸ್ಟರ್ ಮೇಷಕ್ ಬೆಂಗಳೂರು ಕಾರ್ಯಕ್ರಮ ಕಲಬುರಗಿ ನಗರದ ಮಧ್ಯಭಾಗದಲ್ಲಿರುವ ಕಲಾಮಂಡಲದಲ್ಲಿ ದಿನಾಂಕ 23/12/2025 ಸಂಜೆ 7 ಗಂಟೆಗೆ ಬಹಳ ಅದ್ದೂರಿಯಾಗಿ ಜರುಗಿತು. ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ಕಲಬುರಗಿ ವತಿಯಿಂದ ಬಿಡುಗಡೆಯ ಕ್ರಿಸ್ಮಸ್ ಉತ್ಸವ 2026 ಮಾಸ್ಟರ್ ಮೇಷಕ್ ಬೆಂಗಳೂರು ಕಾರ್ಯಕ್ರಮ ಕಲಬುರಗಿ ನಗರದ ಮಧ್ಯಭಾಗದಲ್ಲಿರುವ ಕಲಾಮಂಡಲದಲ್ಲಿ ದಿನಾಂಕ 23/12/2025 ಸಂಜೆ 7 ಗಂಟೆಗೆ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಸಂದೇಶಕರಾಗಿ ಫಾಸ್ಟರ್ ಮಶೇಕ್ ಬೆಂಗಳೂರು, ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಅಧ್ಯಕ್ಷರಾಗಿ ಮಾನ್ಯ ಬಿಷಪ್ ಗೋಪಾಲ್, ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ಕಲಬುರಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ನೀಲಕಂಠರಾವ್ ಮುಲಗೈ, ಕಾಂಗ್ರೆಸ್ ಹಿರಿಯ ಮುಖಂಡರು ಮತ್ತು ಶ್ರೀ ಶ್ಯಾಮ್ ನಾಟಿಕರ್, ರಾಜು ಕಪ್ನೂರ್, ಸಚಿನ್ ಪರ್ತಾಬಾದ್ ಇನ್ನೂ ಅನೇಕ ಜನರು ಪಾಲ್ಗೊಂಡಿದ್ರು. ಮೊದಲಿಗೆ ಕಾರ್ಯಕ್ರಮವನ್ನ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದ್ರು. ತದನಂತರ ಕ್ರಿಸ್ಮಸ್ ಕೇಕ್ ಕಟ್ ಮಾಡಿ ಪರಸ್ಪರ ತಿನ್ನಿಸಿದ್ರು. ತದನಂತರ ಆಯಾ ಕ್ಷೇತ್ರದ ಗಣ್ಯರಿಗೆ ಶಾಸಕರಿಂದ ಸನ್ಮಾನಿಸಿ ಮಾರ್ಟಿನ್ ಲೂಥರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಂದಂತಹ ಗಣ್ಯರಿಗೆ ಬಿಷಪ್ ಗೋಪಾಲ್ ಅವರು ಸನ್ಮಾನಿಸಿ ಗೌರವಿಸಿದ್ರು. ಇದೇ ವೇಳೆ ಬಿಷಪ್ ದಂಪತಿಗಳಿಗೆ ಶ್ರೀ ನೀಲಕಂಠರಾವ್ ಮುಲಗಿ ಅವರು ಸನ್ಮಾನಿಸಿದ್ರು. ನಂತರ ಮಾನ್ಯ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಉದ್ಘಾಟನಾ ಭಾಷಣವನ್ನ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ರು. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಯೇಸು ಜಗತ್ತಿನಲ್ಲಿ ಅನೇಕ ಸಂತರು ಶರಣರು ಆಗಿ ಹೋಗಿದ್ದಾರೆ. ಅದರಲ್ಲಿ ಎಲ್ಲ ಧರ್ಮದ ಗುರುಗಳಲ್ಲಿ ಕೂಡ ನಮ್ಮ ದೇಶಕ್ಕೆ, ಇಡೀ ವಿಶ್ವಕ್ಕೆ ಒಂದೇ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಮಾನವ ಕುಲ ಒಂದೇ, ಎಲ್ಲ ಧರ್ಮಕ್ಕೂ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಸಂದೇಶವನ್ನು ಹಿಂದೂ ಧರ್ಮದ ಗುರುಗಳನ್ನು ಅದೇ ಕೊಟ್ಟಿದ್ದಾರೆ. ನಮ್ಮ ಕ್ರಿಶ್ಚಿಯನ್ ಧರ್ಮದ ಗುರುಗಳು ಯೇಸು ಅವರು ಕೂಡ ಅದೇ ಹೇಳಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರು ಅದೇ ಹೇಳಿದ್ದಾರೆ. ಮಹಾವೀರ್ ಜೈನರು ಕೂಡ ಅದೇ ಹೇಳಿದ್ದಾರೆ. ಮತ್ತು ನಮ್ಮ ಸಿಖ್ ಧರ್ಮದ ಗುರುಗಳು ಕೂಡ ಅದೇ ಹೇಳಿದ್ದಾರೆ. ಒಟ್ಟಾರೆ ಎಲ್ಲ ಜಗತ್ತಿನ ಏನು ಧರ್ಮಗಳಿವೆ, ಎಲ್ಲ ಧರ್ಮಗಳ ಸಂದೇಶ ಮತ್ತು ಸಾಥ್ ಬಂದೇ ಇರುವಾಗ ಯೇಸು ಕ್ರಿಸ್ತನು ತನ್ನ ಜೀವಿತ ಕಾಲದಲ್ಲಿ ಬಹಳ ಕಷ್ಟದಲ್ಲಿ ಬಂದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಅನೇಕ ಪಾವನಗಳನ್ನು ಮಾಡಿ ಸರಿಯಾದ ಧರ್ಮದ ದಾರಿಯನ್ನ ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಆ ಧರ್ಮದ ದಾರಿ, ಪರೋಪಕಾರಿ ದಾರಿಯನ್ನ ತೋರಿಸಿದರ ಫಲವಾಗಿ ಇವತ್ತು ಭಾರತ ದೇಶದಲ್ಲಿ ಏನಾದರೂ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮ ಕಲಬುರಗಿ ಉದಾಹರಣೆ ತೆಗೆದುಕೊಂಡ್ರೆ ಇಲ್ಲಿ ಹೈಸ್ಕೂಲ್ ಒಂದೇ, ಕಾಲೇಜುಗಳು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಕ್ರಿಶ್ಚಿಯನ್ ಸಮುದಾಯದ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡು ವಿಶ್ವದಲ್ಲಿ ಅನೇಕ ಯುವಕರಿಗೆ ಬಂದ್ರ ಇವತ್ತು ದಾರಿದೀಪವಾಗಿ ಶಾಲೆ ಕಲಿಸಿ ವಿಶ್ವದಲ್ಲಿ ಡಾಕ್ಟರ್ಸು, ಇಂಜಿನಿಯರ್ ಆಗಿ ಬೇರೆಯವರಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಹೆಚ್ಚಿನ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ದೇಶ. ಅದರಲ್ಲಿ ಕ್ರಿಶ್ಚಿಯನ್ ಕೊಡುಗೆ, ನಮ್ಮ ಧರ್ಮಗುರುಗಳ ಕೊಡುಗೆ, ಎಲ್ಲ ಧಾರ್ಮಿಕ ಗುರುಗಳೆಲ್ಲರೂ ಸೇರಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ರ ಫಲವಾಗಿ ಇವತ್ತು ಅತಿ ಹಿಂದುಳಿದಿರ್ತಕ್ಕಂಥ ನಮ್ಮ ದೇಶ ಪರದೇಶದಿಂದ ಆಹಾರವನ್ನ ತಿನ್ನುವಂತಕ್ಕಂಥ ದೇಶ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.